ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು FLN ಕ್ರಿಯಾ ಯೋಜನೆ ಏನು ಸಾಫಲ್ಯ ಪರೀಕ್ಷೆ ಆದಮೇಲೆ 4 ಮತ್ತು 5ನೇ ತರಗತಿಗೆ ನಾವು FLN ಕ್ರಿಯಾ ಯೋಜನೆ ಪ್ರತ್ಯೇಕವಾಗಿ, ಅಷ್ಟೇ ಅಲ್ಲದೆ ಈ ಒಂದು ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಕ್ರಿಯಾ ಯೋಜನೆ ಸಪ್ರೇಟಾಗಿ ನಿರ್ವಹಿಸಬೇಕಾಗತ್ತೆ. ಸೊ ಅದನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ನೋಡಿದ್ದೀನಿ. ನನ್ನ ಒಂದು ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು FLN ಮಗು ಯಾವ ರೀತಿ, FLN ಮಗು ಅಂತ ಹೇಳ್ಬಿಟ್ಟು ಯಾರನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಆಮೇಲೆ ಕಲಿಕಾ ಅಂತರದ ಮಗು ಯಾವ ರೀತಿ ಯಾರು ಅಂತ ಹೇಳಿಬಿಟ್ಟು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ. ಸೊ ಅದು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಯು ಕ್ಯಾನ್ ನೀವು ಚೆಕ್ ಮಾಡ್ಕೋಬಹುದು. ಸೊ ಈಗ ನಾನು ಹಿಂದಿನ ಒಂದು ಇದರೊಳಗಡೆ FLN ಕ್ರಿಯಾ ಯೋಜನೆಯಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ನಾನು ಕ್ರಿಯಾ ಯೋಜನೆಯನ್ನು ತೋರಿಸಿದ್ದೆ. ಇದನ್ನು ನಾನು ಕನ್ನಡ ಒಂದು ಭಾಷೆಗೆ ಸಂಬಂಧಪಟ್ಟಂಥ ಆ್ಯಕ್ಷನ್ ಪ್ಲ್ಯಾನನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲೂ ಸಹ ತರಗತಿ 4 ವಿಷಯ ಬಂದುಬಿಟ್ಟು ಕನ್ನಡ. ಓಕೆ, ಫೌಂಡೇಶನ್ ಕಾಂಪಿಟೆನ್ಸಿ LOS ಅಂತ ಹೇಳ್ಬೋದು. FLN ಅಥವಾ ಬುನಾದಿ ಸಾಮರ್ಥ್ಯ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಇಲ್ಲಿ ನಾನು ಹೇಳಿದ್ದೆ 1ರಿಂದ 4ರವರೆಗೆ, ಏನು 1ರಿಂದ 10ರವರೆಗೆ ಸಾಮರ್ಥ್ಯಗಳಿದಾವಲ್ಲ, ಅದರೊಳಗಡೆ 1ರಿಂದ 4 ನಾವು ಅದನ್ನು ಬುನಾದಿ ಸಾಮರ್ಥ್ಯಗಳನ್ನಾಗಿ ಕನ್ಸಿಡರ್ ಮಾಡ್ತೇವೆ. ಸೊ ಅದಕ್ಕೆ ಸಪ್ರೇಟಾಗಿ ಒಂದು ಕ್ರಿಯಾ ಯೋಜನೆಯನ್ನು ನಡೆಸ್ತೇವೆ. ಯಾಕೆಂತಂದರೆ FLN ಮಕ್ಕಳೇ ಬೇರೆ ಇರ್ತಾರೆ, ಕಲಿಕಾ ಅಂತರದ ಮಕ್ಕಳೇ ಬೇರೆ ಇರ್ತಾರಲ್ವ, ಅದಕ್ಕೆ ಬೇರೆ ಚಟುವಟಿಕೆಗಳು, ಇದಕ್ಕೆ ಬೇರೆ ಚಟುವಟಿಕೆಗಳು. ಸೊ ಇಲ್ಲಿ LO1 ಬಂದುಬಿಟ್ಟು ವಾಕ್ಯ ಅಥವಾ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವರು. ಅದಕ್ಕೆ ನಿರ್ವಹಿಸಬೇಕಾದ ಚಟುವಟಿಕೆಗಳು, ಏನೇನು ಚಟುವಟಿಕೆಗಳು ಮಾಡ್ತೀರಾ ಅಂತ ನಾವು ಕನ್ನಡದಲ್ಲಿ ಬರೆದ್ರೆ ಆಯಿತು. ವಿದ್ಯಾರ್ಥಿಗಳಿಂದ ಸರಳ ವಾಕ್ಯಗಳು, ಸಣ್ಣ ಪ್ಯಾರಾಗ್ರಾಫ್ಗಳನ್ನು ಗಟ್ಟಿಯಾಗಿ ಓದಿಸುವುದು. ಶಿಕ್ಷಕರು ಪ್ಯಾರಾವನ್ನು ಆದರ್ಶವಾಗಿ ಓದಿ ನಂತರ ವಿದ್ಯಾರ್ಥಿಗಳಿಂದ ಅನುಕರಣ ಓದುವಿಕೆ ಮಾಡಿಸುವುದು. ಚಿತ್ರಸಹಿತ ಕಥೆಗಳನ್ನು ಓದಿ ಅರ್ಥೈಸಿಕೊಳ್ಳುವ ಚಟುವಟಿಕೆಯನ್ನು ಹಮ್ಮಿಕೊಳ್ಳುವುದು. ಪಠ್ಯಭಾಗದಲ್ಲಿ ಬರುವ ಪರಿಚಿತ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಲು ಸೂಚಿಸುವುದು. ಬಳಸಿದ TLM ಫ್ಲ್ಯಾಶ್ ಕಾರ್ಡ್ಸ್, ಚಿತ್ರ ಕಾರ್ಡ್ಸ್, ಓದುವ ಕಾರ್ಡ್ಸ್, ಕನ್ನಡ ಪಠ್ಯಪುಸ್ತಕ, ದಿನಪತ್ರಿಕೆ ಕತ್ತರಿಸಿದ ಭಾಗಗಳು. ಓಕೆ, ನೆಕ್ಸ್ಟ್ 2ನೇ LO ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು. ಯಾರು, ಏನು, ಎಲ್ಲಿಗೆ, ಏಕೆ. ಓಕೆ, ಅದಕ್ಕೆ ನಿರ್ವಹಿಸಬೇಕಾದ ಆ್ಯಕ್ಟಿವಿಟೀಸು, ಚಟುವಟಿಕೆಗಳು. ಶಿಕ್ಷಕರು ಕಥೆ ಅಥವಾ ವಿಷಯವನ್ನು ಓದಿದ ನಂತರ ಕಥೆ ಆಧಾರಿತ ಸರಳ ಪ್ರಶ್ನೆಗಳನ್ನು ಕೇಳುವುದು. ವಿದ್ಯಾರ್ಥಿಗಳು ಓದಿದ ಭಾಗದಿಂದ ಯಾರು, ಏನು, ಎಲ್ಲಿಗೆ ಮತ್ತು ಏಕೆ ಎಂಬ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸುವಂತೆ ಪ್ರೇರೇಪಿಸುವುದು. ಸಣ್ಣ ಗುಂಪುಗಳಲ್ಲಿ ಪ್ರಶ್ನೋತ್ತರ ಆಟವನ್ನು, ಕ್ವಶನ್ ಆ್ಯಂಡ್ ಆನ್ಸರ್ ಗೇಮ್ ಅಂತಾರಲ್ಲ, ಅದನ್ನು ಆಯೋಜಿಸುವುದು. ಇದಕ್ಕೆ ವರ್ಕ್ಶೀಟ್ಗಳು, ಕಥೆಯ ಕಾರ್ಡ್ಗಳು ಅಥವಾ ಸ್ಟೋರಿಯ ಕಾರ್ಡ್ಗಳು ಮತ್ತು ಪ್ರಶ್ನೆ ಕಾರ್ಡ್ಗಳು, ಕ್ವಶನ್ ಕಾರ್ಡ್ಗಳು. ನೆಕ್ಸ್ಟ್ LO3 ಸರಳ ವಾಕ್ಯಗಳನ್ನು ಸ್ವತಃ ಬರೆಯೋದು. 3-5 ವಾಕ್ಯಗಳದ್ದಾಗಿರಬೇಕು. ಕೊಟ್ಟಿರುವ ಚಿತ್ರಗಳನ್ನು ನೋಡಿ ಸ್ವಂತವಾಗಿ 3ರಿಂದ 5 ಸರಳ ವಾಕ್ಯಗಳನ್ನು ಬರೆಯಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವುದು. ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡುವ ಲಿಖಿತ ಅಭ್ಯಾಸವನ್ನು ನೀಡುವುದು. ಇದಕ್ಕೆ ಬಂದುಬಿಟ್ಟು ಬಳಸಿದ TLM ಪಿಕ್ಚರ್ ಚಾರ್ಟ್, ಚಿತ್ರಗಳ ಚಾರ್ಟ್, ಪದಗಳ ಒಂದು ಕಾರ್ಡ್ಗಳು, ವರ್ಡ್ ಕಾರ್ಡ್ಸ್. ಓಕೆ, ನೆಕ್ಸ್ಟ್ ಬರೋಣ 4 ಇಲ್ಲಿ ಬುನಾದಿ ಸಾಮರ್ಥ್ಯಗಳು ಬರೋದು. 4 ಬಳಸ್ತಾ ಇದ್ದೀವಿ. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವರು ಹಾಗೂ ಬಳಸುವರು. ಅದರೊಳಗಡೆ ಏನು ಬಂದಿದೆ ಅಂತಂದರೆ, ಸ್ವಯಂ ಪರಿಚಯ ಅಗತ್ಯತೆಗಳು, ಮೂಲಭೂತ ಅಭಿವ್ಯಕ್ತಿಗಾಗಿ ದೈನಂದಿನ ಸಂವಹನದಲ್ಲಿ ಕನ್ನಡ ಭಾಷೆಯನ್ನು ಬಳಸಲು ಪ್ರೋತ್ಸಾಹಿಸೋದು. ಯಾಕಂದರೆ ದಿನನಿತ್ಯ ಜೀವನದ ಮಾತಾಡ್ತಿರೋದಲ್ವ, ತರಗತಿಗಳಲ್ಲಿ ಸರಳ ವಿಷಯಗಳ ಕುರಿತು ಮುಕ್ತವಾಗಿ ಮಾತನಾಡಲು ಅವಕಾಶ ಕಲ್ಪಿಸುವುದು. ಸಂಭಾಷಣಾ ಚಟುವಟಿಕೆಗಳು ಹಾಗೂ ಪಾತ್ರಾಭಿನಯವನ್ನು ಆಯೋಜಿಸುವುದು. ಸೊ TLM ಬಂದು ಸಂಭಾಷಣೆ ಮಾರ್ಗದರ್ಶಿ ಕಾರ್ಡ್ಗಳು, ಕಾನ್ವರ್ಸೇಷನ್ ಕಾರ್ಡ್ಗಳು ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಕಾನ್ವರ್ಸೇಷನ್, ಇವನಿಗೆ ಒಂದು ಕಾರ್ಡ್ಗಳನ್ನು ಕೊಟ್ಟು ಅವನಿಗೆ ಒಂದು ಕಾರ್ಡ್ ಕೊಟ್ಟು ಅದರ ಬಗ್ಗೆ ಮಾತಾಡಿಸೋದು. ಮುಖವಾಡಗಳು, ಮಾಸ್ಕ್, ಕ್ಯಾರೆಕ್ಟರ್ ಕಾರ್ಡ್ ಆಗಿರ್ಬೋದು, ಅಥವಾ ಈ ಒಂದು ಪಿಕ್ಚರ್ಸ್ಗಳಲ್ಲಿ ಡೈಲಾಗ್ ಕಾರ್ಡ್ಗಳನ್ನು ಬರೀತಾರಲ್ವ, ನಿಂದಿಷ್ಟು ಡೈಲಾಗ್ ತಗೋ, ಇದನ್ನು ಪ್ರಾಕ್ಟೀಸ್ ಮಾಡು ಅಂತೇಳಿ. ದೈನಂದಿನ ವಸ್ತುಗಳನ್ನು ಸಹ ಇಲ್ಲಿ ಬಳಸಬಹುದು, ರಿಯಲ್ ಆಬ್ಜೆಕ್ಟ್ಸ್. ಓಕೆ, ಇದಿಷ್ಟು FLN ಕ್ರಿಯಾ ಯೋಜನೆಗೆ ಬಂತು. ಇದಾದಮೇಲೆ ನೆಕ್ಸ್ಟ್ ನಾವು ತಗೊಳ್ತಾ ಇದ್ದೀವಿ ಏನಪ್ಪ ಅಂತಂದರೆ, ಅಪೇಕ್ಷಿತ ಕಲಿಕಾ ಫಲಗಳ, ಏನು 5ರಿಂದ 10ರವರೆಗೆ ಏನು ಉಳಿದ ಕಲಿಕಾ ಫಲಗಳಿದೆಯಲ್ಲ, ಅದಕ್ಕೋಸ್ಕರ ನಾವು ಇನ್ನೊಂದು ಕ್ರಿಯಾ ಯೋಜನೆ ಮಾಡ್ತೀವಿ. ಅದು ಅಪೇಕ್ಷಿತ ಕಲಿಕಾ ಫಲಗಳ ಕಲಿಕಾ ಅಂತರದಲ್ಲಿ ಇರುವಂತಹ ಮಕ್ಕಳಿಗೆ. ಓಕೆ, ಇಲ್ಲಿ ನೀವು ನೋಡಬಹುದು. ಸೊ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನಾನು ಝೂಮ್ ಮಾಡಿ ತೋರಿಸ್ತೀನಿ. 5 ಪ್ರಾರ್ಥನಾ ಅವಧಿ ಮತ್ತು ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಿಳಿದ ವಿಷಯಗಳನ್ನು ಸರಳವಾಗಿ ವಿವರಿಸಿ ಮಾತನಾಡುವುದು. ಇಲ್ಲಿ ನಿರ್ವಹಿಸಬೇಕಾದ ಚಟುವಟಿಕೆಗಳು ಇದೆ. ಅದಾದಮೇಲೆ ನೆಕ್ಸ್ಟು ಸರಳ ನೀತಿ ಕಥೆಗಳ ಕಾರ್ಡ್ಗಳು, ವಿಷಯ ಸೂಚಿ ಚೀಟಿಗಳು, ಅಥವಾ ಯಾವುದಾದ್ರೂ ಒಂದು ಚಿಕ್ಕದಾಗಿ ವಿಷಯಗಳನ್ನು ಬರೆದಿರ್ತಾರಲ್ವ, ಪಿಕ್ ಆ್ಯಂಡ್ ಸ್ಪೀಕ್ ಮಾಡ್ತಾರಲ್ಲ, ಅದರೊಳಗಡೆ ಪಿಕ್ ಆ್ಯಂಡ್ ಸ್ಪೀಚಿಗೆ ಚಿಕ್ಕ ಚಿಟ್ಸ್ಗಳನ್ನು ಯೂಸ್ ಮಾಡ್ತೀವಲ್ಲ, ಅದನ್ನು. ಓಕೆ ಫೈನ್. ನೆಕ್ಸ್ಟು LO6 ಸರಿಯಾದ ಸ್ವರಭಾರ, ವೇಗ ಮತ್ತು ನಿರರ್ಗಳತೆಯೊಂದಿಗೆ ಪಠ್ಯಗಳನ್ನು ಓದುವರು.
ಅದಕ್ಕೆ ಚಟುವಟಿಕೆಗಳು ಇಲ್ಲಿ ಬಂದಿದೆ, ನೀವು ನೋಡಬಹುದು. ನೀವೇನು ನಿಮ್ಮ ಕ್ಲಾಸ್ ರೂಮಲ್ಲಿ ಚಟುವಟಿಕೆಗಳನ್ನು ಮಾಡ್ತೀವಲ್ಲ ಅದನ್ನು ಬರೆದ್ರೆ ಆಯಿತು. ಓಕೆ, ಇದನ್ನು ಸಹ ಶೈಕ್ಷಣಿಕ ವರ್ಷದ ಕಂಪ್ಲೀಟ್ ಎಂಡ್ವರೆಗೂ ನಡೆಯುತ್ತೆ. ಮೌಲ್ಯಾಂಕನ ಮಾತ್ರ ಸೆಪ್ಟೆಂಬರ್ ಎಂಡಿಗೆ ಮತ್ತು ಡಿಸೆಂಬರ್ ಎಂಡಿಗೆ ನಡೆಯುತ್ತೆ. ಆದರೆ ಚಟುವಟಿಕೆಗಳು ಮಾತ್ರ ಥ್ರೂ ಔಟ್ ದ ಇಯರ್ ನಡೀತಾನೆ ಇರುತ್ತೆ. ಓಕೆ, ನೆಕ್ಸ್ಟ್ ಇದು ಚಟುವಟಿಕೆ ಆಯಿತು. ಓದಿನ ಅಭ್ಯಾಸಗಳ ಪಟ್ಟಿಗಳು ಅಥವಾ ಫ್ಲ್ಯಾಶ್ ಕಾರ್ಡ್ಸ್ಗಳು, ಅಭ್ಯಾಸ ಪುಸ್ತಕದ ಒಂದು ಆಯ್ದ ಭಾಗಗಳನ್ನು ಸಹ ನಾವು ಬಳಸ್ಕೋಬಹುದು. ನೆಕ್ಸ್ಟ್ 7ನೇ LO ಕಥೆ ಮತ್ತು ಪದ್ಯಗಳನ್ನು ಓದು, ಅಪರಿಚಿತ ಪದಗಳ ಅರ್ಥವನ್ನು ಸಾಂದರ್ಭಿಕವಾಗಿ ಗುರುತಿಸುವರು. ಅದಕ್ಕೆ ಚಟುವಟಿಕೆ ಇಲ್ಲಿದೆ. ಓಕೆ, ಫೈನ್. ನೆಕ್ಸ್ಟ್ ಅದಕ್ಕೆ ಒಂದು TLM ಇಲ್ಲಿದೆ. ಓಕೆ, ಫೈನ್. ನೆಕ್ಸ್ಟ್ ಬರೋಣ 8ನೇ ಕಲಿಕಾ ಕಥೆ ಪದ್ಯಗಳ ಪಾತ್ರ, ತಿರುಳು ಮತ್ತು ಚಿತ್ರಗಳ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಪ್ರಶ್ನೆಗಳಿಗೆ ಉತ್ತರಿಸುವರು. ಚಟುವಟಿಕೆಗಳಿಲ್ಲಿದೆ. ಅದಕ್ಕೆ TLMಸ್ಗಳು ಇದೆ. ಓಕೆ, ನೆಕ್ಸ್ಟ್ 9 ಕಲಿಕಾಫಲಗಳಿದೆ. 9ನೇ ಕಲಿಕಾಫಲ ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳನ್ನು ಓದಿದ ವಿಷಯಗಳನ್ನು ಪಟ್ಟಿ ಮಾಡಿ ಬರಿ. ಇಲ್ಲಿ ಅದರ ಒಂದು ಚಟುವಟಿಕೆ ಇದೆ, ಏನು ಮಾಡಿದ್ರಿ ಅಂತ. ಇಲ್ಲಿ ಬಾಲ ವಿಕಾಸ ಅಥವಾ ಪತ್ರಿಕೆಗಳ ಕಟ್ಟಿಂಗ್ಸ್ಗಳನ್ನು, ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ಗಳು, ಕನ್ನಡದಲ್ಲಿ ನ್ಯೂಸ್ ಪೇಪರ್ಸ್ ಇರುತ್ತಲ್ಲ ಅದರ ಕಟ್ಟಿಂಗ್ಸ್ಗಳನ್ನು ತೊಗೊಂಡು ಯೂಸ್ ಮಾಡ್ಬೋದು. ದಾಖಲಾತಿ ಪುಸ್ತಕ ಅಥವಾ ವರ್ಕ್ಶೀಟ್ಗಳನ್ನು ಸಹ ತಗೋಬೋದು. ಓಕೆ, ಇಷ್ಟು ಈ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತಹ FLN ಕ್ರಿಯಾಯೋಜನೆ ಮತ್ತು ಈ ಒಂದು ಅಪೇಕ್ಷಿತ ಕಲಿಕಾಫಲಗಳ ಒಂದು ಕ್ರಿಯಾಯೋಜನೆ. ಕಲಿಕಾ ಅಂತರದ ಮಕ್ಕಳಿಗೆ, ಇದು FLN ಮಕ್ಕಳಿಗೆ. ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗಣಿತ ಒಂದು ವಿಷಯಕ್ಕೆ 4ನೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತೋರಿಸ್ತೀನಿ. ಇನ್ನು ನಿಮಗೆ ಬೇರೆ ತರಗತಿಯ ಒಂದು ಆ್ಯಕ್ಷನ್ ಪ್ಲ್ಯಾನ್ಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ಸಹ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.